ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಾಕ್ಷಾತ್ ಶ್ರೀ ಹಂಸನಾಮಕ ಪರಮಾತ್ಮನಿಂದ ಅವಿಚ್ಛಿನ್ನವಾಗಿ ನಡೆದು ಬಂದಂತಹ ಸತ್ಪರಂಪರೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಮಧ್ವಾಚಾರ್ಯರ ಪಟ್ಟದ ಶಿಷ್ಯರಾಗಿರತಕ್ಕಂತಹ ಪದ್ಮನಾಭ ತೀರ್ಥರು ಶ್ರೀಮದಾಚಾರ್ಯರ ಆದೇಶದಂತೆ ನರಹರಿ ತೀರ್ಥರಿಗೆ ವೇದಾಂತ ಸಾಮ್ರಾಜ್ಯವನ್ನು ಒಪ್ಪಿಸಿಕೊಟ್ಟು ತಮ್ಮದೇ ಆದ ಪರಂಪರೆಯ ಒಂದು ಮಹಾಪೀಠವನ್ನು ಸ್ಥಾಪನೆ ಮಾಡಿದರು. ಆ ಒಂದು ಸತ್ಪರಂಪರೆಯ ವಿದ್ಯಾಪೀಠದಲ್ಲಿ ರಾಜಿಸ್ತಾ ಜಗದ್ವಿಖ್ಯಾತ ಮಹಿಮಾಶಾಲಿಗಳು ದ್ವೈತ ವಿದ್ಯಾ ಸಾರ್ವಭೌಮರಾಗಿರತಕ್ಕಂತಹ ಶ್ರೀ ವಿಭುಧೇಂದ್ರ ತೀರ್ಥರಲ್ಲಿ ಸಕಲ ಶಾಸ್ತ್ರಗಳನ್ನು ದ್ವೈತ ವೇದಾಂತ ರಹಸ್ಯ ತತ್ವಗಳನ್ನು ಅಧ್ಯಯನ ಮಾಡಿ ಶ್ರೀ ಪ್ರಹ್ಲಾದಾವತಾರಿ ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರಿಗೆ ವಿದ್ಯಾಗುರುಗಳಾಗಿ ಕರ್ನಾಟಕ ಹರಿದಾಸ ಪಂಥದ ಪಿತಾಮಹರು, ಆಧಾರ ಸ್ತಂಭರು, ಕರ್ನಾಟಕ ಸಾಮ್ರಾಜ್ಯದ ಸಾಳವ ನರಸಿಂಹ ಮೊದಲಾದ ಚಕ್ರವರ್ತಿಗೆ ರಾಜಗುರುಗಳಾಗಿ ಅನುಗ್ರಹಿಸಿದಂತಹ ದ್ವೈತ ಸಿದ್ಧಾಂತ ಪ್ರತಿಷ್ಠಾಪನಾದಿಗಳಿಂದ ಜಗದ್ಮಾನ್ಯರಾಗಿ ತಮ್ಮ ಪಾದಸ್ಮರಣೆ ಮಾತ್ರದಿಂದಲೇ ಸುಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಸಕಲ ಅಭೀಷ್ಟಗಳನ್ನು ಮೃಷ್ಟಾನ್ನ ಭೋಜನವನ್ನೂ ಕರುಣಿಸ್ತಕ್ಕಂಥವರು ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀಪಾದರಾಜರು. ಗೋಪೀಜನ ಮನೋಹರನಾಗಿರ್ತಕ್ಕಂತಹ ರುಕ್ಮಿಣಿ ಸತ್ಯಭಾಮ ಸಹಿತನಾಗಿರ್ತಕ್ಕಂತಹ ಗೋಪೀನಾಥ ದೇವರ ಪಾದಪದ್ಮ ಮಕರಂದ ರಸಾಸ್ವಾದನ ತತ್ಪರರಾಗಿರತಕ್ಕಂತಹ ಮಧ್ವಮತವೆಂಬ ಸರೋರುಹದಲ್ಲಿ ವಿಹರಿಸುವ ರಾಜಹಂಸರಾಗಿ ದುರ್ವಾದಿಗಳೆಂಬ ಮದಿಸಿದ ಆನೆಗಳ ಗರ್ವವನ್ನು ಹರಣ ಮಾಡುವಲ್ಲಿ ಸಮರ್ಥರಾಗಿರತಕ್ಕಂತಹ ಮೃಗರಾಜರನಿಸಿದಂತಹ ಶ್ರೀಪಾದರಾಜರು ಕನ್ನಡದಲ್ಲಿ ಬರೆದತಕ್ಕಂತಹ ವಾಯುಸ್ತುತಿಗೆ ಸಮನೆನಿಸತಕ್ಕಂತಹ ಕೃತಿ ಮಧ್ವನಾಮ. ಶ್ರೀಪಾದರಾಜರು ಬರೆದತಕ್ಕಂತಹ ಮಧ್ವನಾಮದ ಮುಂದಿನ ಪದ್ಯಕ್ಕೆ ಹೋಗೋಣ. ಹರಿಗೆ ಚೂಡಾಮಣಿಯ ನಿತ್ತು ಹರಿಗಳ ಕೂಡಿ ಶರಧಿಯನ್ನು ಕಟ್ಟಿ ಬಲು ರಕ್ಕಸರನ್ನು ವರಸಿ ರಣದಲ್ಲಿ ದಶಶಿರನ ಹುಡಿಗಟ್ಟಿ ತಾಮೆರೆದ ಹನುಮಂತ ಬಲವಂತ ಧೀರ. ಹನುಮಂತ ಹರಿಗೆ ಚೂಡಾಮಣಿಯ ನಿತ್ತು. ಹನುಮಂತ ಲಂಕೆಯಲ್ಲಿ ಆ ರಾಮನ ದ್ರೋಹಿಯಾಗಿರತಕ್ಕಂತಹ ರಾವಣನಿಗೆ ಸರಿಯಾಗಿ ದುರ್ಗತಿ ಆಯಿತು ಅಂತ ಸಂತಸಗೊಂಡು ಸಿಂಹಗರ್ಜನೆಯನ್ನು ಮಾಡುತ್ತಾ ಲಂಕೆಯನ್ನು ಸುಟ್ಟು ಅಲ್ಲಿಂದ ಹೊರಟು ಮತ್ತೆ ಸಾಗರವನ್ನು ದಾಟಿ ಕಿಷ್ಕಿಂಧೆಗೆ ಬಂದ. ಅಂಗದಾದಿಗಳಿಗೆ ಪ್ರಾಣವೇ ಬಂದ ಹಾಗಾಯಿತು. ಎಲ್ಲರೂ ಮಧುವನಕ್ಕೆ ಹೋಗಿ ಮಧುಪಾನ ಮಾಡಿದರು. ಅಗಣ್ಯ ಗುಣಾಭಿರಾಮನಾಗಿರ್ತಕ್ಕಂತಹ ಶ್ರೀರಾಮನ ಬಳಿ ಸಾರಿ ಹನುಮಂತ ಸೀತಾಕೃತಿಯ ಚೂಡಾಮಣಿಯನ್ನು ಅವನ ಪಾದಗಳ ಮುಂದೆ ಸಮರ್ಪಿಸಿ ಸಾಷ್ಟಾಂಗ ಪ್ರಣಾಮಗೈದಿದ್ದಾನೆ. ತನ್ನ ಸಾಹಸದ ಕಾರ್ಯವನ್ನೆಲ್ಲ ಶ್ರೀರಾಮನ ಸೇವೆಯಾಗಿ ಸಮರ್ಪಿಸಿದ್ದಾನೆ ಹನುಮಂತ. ಹನುಮಂತನು ಹರಿಗೆ ಚೂಡಾಮಣಿಯ ನಿತ್ತು. ಹನುಮಂತ ಚೂಡಾಮಣಿಯನ್ನಿತ್ತಾಗ ಬಹಳ ಸಂತೋಷ ಆಯಿತು ರಾಮನಿಗೆ. ಅತ್ಯಂತ ಭಕ್ತಿಭರಿತನಾಗಿರ್ತಕ್ಕಂಥ ಹನುಮಂತನಿಗೆ ಈ ಒಂದು ಕಾರ್ಯವನ್ನು ಮಾಡಿದ್ದಕ್ಕೆ ಏನು ಕೊಡಬೇಕು? ಬೇರೆ ಏನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಅಸಾಧಾರಣವಾಗಿರ್ತಕ್ಕಂತಹ ತನ್ನ ಅಂಗ ಸಾಯುಜ್ಯವನ್ನು ಕೊಟ್ಟು
ಅನುಗ್ರಹವನ್ನು ಮಾಡ್ತಾನೆ. ಹನುಮಂತನು ಕೂಡ ಏನನ್ನೂ ಕೇಳುವುದಿಲ್ಲ, ತನ್ನನ್ನೇ ಭಕ್ತಿಯಿಂದ ಶ್ರೀರಾಮನಿಗೆ ಅರ್ಪಿಸಿಕೊಂಡವ ಹನುಮಂತ. ಹಾಗಾಗಿ ಹನುಮಂತನಿಗೆ ಶ್ರೀರಾಮ ತನ್ನನ್ನೇ ದಯಪಾಲಿಸ್ತಾನೆ. ಆ ನಂತರ ಶ್ರೀರಾಮನ ಪಾದಾರವಿಂದಗಳಲ್ಲಿ ಸೀತೆಯ ಚೂಡಾಮಣಿಯನ್ನು ಸಮರ್ಪಿಸಿದ ಮೇಲೆ ಎಲ್ಲ ವಿಚಾರವನ್ನು ಹೇಳಿದ. ತಾನು ನಿರ್ವಿಘ್ನವಾಗಿ ಸಾಗರ ಉಲ್ಲಂಘನ ಮಾಡಿದ್ದು, ಸೀತೆಯ ಸಂದರ್ಶನ ಮಾಡಿದ್ದು, ಅಶೋಕವನವನ್ನು ಧ್ವಂಸ ಮಾಡಿದ್ದು, ಅಸುರರ ಸಂಹಾರ ಮಾಡಿದ್ದು, ರಾವಣನ ಭೇಟಿ ಮಾಡಿದ್ದು ಎಲ್ಲವನ್ನು ಕೂಡ ಶ್ರೀರಾಮಚಂದ್ರನಿಗೆ ತಿಳಿಸಿದ್ದಾನೆ. ಅದನ್ನೆಲ್ಲ ಕೇಳಿ ಶ್ರೀರಾಮ ಆ ಹನುಮಂತನ ಹೆಗಲ ಮೇಲೆ ಕೂತ್ಕೊಳ್ತಾನೆ, ಲಕ್ಷ್ಮಣ ಅಂಗದನ ಮೇಲೆ ಕೂತ್ಕೊಳ್ತಾನೆ. ಹೀಗೆ ರಾಮ ಲಕ್ಷ್ಮಣರು ಹನುಮಂತ ಹಾಗೂ ಅಂಗದರ ಭುಜದ ಮೇಲೆ ಕುಳಿತುಕೊಂಡು ರಾಮ ಲಕ್ಷ್ಮಣರು ಬರ್ತಾರೆ. ದಕ್ಷಿಣ ಸಮುದ್ರದ ತೀರಕ್ಕೆ ಬರ್ತಾರೆ. ಬಂದಾಗ ರಾಮನಿಗೆ ಸಮುದ್ರ ದಾರಿ ಬಿಡುವುದಿಲ್ಲ. ಆಗ ರಾಮನಿಗೆ ಕೋಪ ಬರ್ತದೆ. ಅಗ್ರೇಹಿ ಮಾರ್ಧವಮನು ಪ್ರಥಯಂಸ ಧರ್ಮಂ ಪಂಥಾನಮರ್ಥಿತಂ ಅಪಾಂ ಪತಿತಃ ಪ್ರತೀತಃ. ದಕ್ಷಿಣ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಬೇಕು. ಪರಮಾತ್ಮನಿಗೆ ಯಾವುದು ಅಸಾಧ್ಯ ಅಲ್ಲ. ಅವನು ಸರ್ವೋತ್ತಮ. ಅವನ ಶಕ್ತಿ ಎಷ್ಟು ಅಂತ ಯಾರಿಗೂ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದರೂ ಕೂಡ ನಾವು ಯಾವತ್ತೂ ಮೃದುವಾಗಿ ವರ್ತಿಸಬೇಕು. ಅಗ್ರೇಹಿ ಮಾರ್ಧವಮನು ಪ್ರಥಯಂಸ ಧರ್ಮಂ. ಸಮುದ್ರ ರಾಜನನ್ನು ಹೆದರಿಸಿ ಬೆದರಿಸಿ ಅವನನ್ನು ದಂಡಿಸಿ ಅವನಿಗೆ ಹೋಗೋದು ಕಷ್ಟ ಏನಲ್ಲ. ಆದರೆ ಯಾವತ್ತೂ ನಮ್ಮ ಕಾರ್ಯವನ್ನು ಮಾಡಬೇಕಾದರೆ ನಾವು ಮೃದುವಾಗಿ ವರ್ತಿಸಬೇಕು. ಮೊದಲು ಸಾಮೋಪಾಯ ಪರಿಸ್ಥಿತಿ ಹೋದರೆ ಆಮೇಲೆ ಮುಂದಿನದ್ದು ಸಾಮೋಪಾಯ. ಅದು ವಿಫಲವಾದರೆ ಏನಾಗತ್ತೆ ಅಂದರೆ ಶತ್ರುನ ತಿಳ್ಕೊಳ್ತಾರೆ. ಆ ಒಂದು ಕ್ಷಮಾಗುಣವನ್ನು ವೀಕ್ನೆಸ್ ಅಂದ್ಕೊಂಡ್ಬಿಡ್ತಾರೆ. ಆಗ ಅವ ಹಾಗೆ ತಿಳ್ಕೊಂಡ್ರೆ, ನಾನು ಕ್ಷಮಿಸಿದ್ದು ನನ್ನ ಅಸಾಮರ್ಥ್ಯ ಅಂತ ತಿಳ್ಕೊಂಡ್ರೆ ಅವನಿಗೆ ಕೊನೆಯಲ್ಲಿ ದಂಡ. ಇದು ರಾಜನೀತಿ. ಇದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ರಾಮ ಸಮುದ್ರರಾಜನಲ್ಲಿಗೆ ಬಂದು ದಾರಿ ಬಿಡುವಂತೆ ಸೌಹಾರ್ದ ಕೇಳ್ತಾನೆ. ಆ ಉದ್ದೇಶದಿಂದ ಅವ ದರ್ಭಶಯನದ ಮೇಲೆ ಮಲಗಿಬಿಡ್ತಾನೆ. ದರ್ಭಶಯನಾಗಿ ಮಲಗಿಬಿಡುತ್ತಾನೆ. ಇದೇ ಸಂದರ್ಭದಲ್ಲಿ, ಈ ದರ್ಭಶಯನದಲ್ಲಿ ಇರುವ ಸಂದರ್ಭದಲ್ಲಿಯೇ ಇನ್ನೊಂದು ಘಟನೆ ನಡೆಯುತ್ತೆ. ದರ್ಭಶಯನ ಅಂತ ಬಂದದ್ರಿಂದ ನೆನಪಾಯಿತು. ಈ ರಾವಣನ ಸಹೋದರ ವಿಭೀಷಣ ಅವ ರಾಮನಲ್ಲಿ ಬಂದು ಶರಣಾಗತನಾಗ್ತಾನೆ. ಅವನು ಬಹಳ ಧಾರ್ಮಿಕ ಮತ್ತು ಭಗವದ್ಭಕ್ತ. ಮೂವರು ತಪಸ್ಸು ಮಾಡಿದವರು. ರಾವಣನೂ ತಪಸ್ಸು ಮಾಡಿದ, ಕುಂಭಕರ್ಣನೂ ತಪಸ್ಸು ಮಾಡಿದ, ವಿಭೀಷಣನೂ ತಪಸ್ಸು ಮಾಡಿದ. ರಾವಣ ತನಗೆ ವಧೆ ಬರಬಾರದು, ತಾನು ಎಲ್ಲರ ಮೇಲೆ ಸಾರ್ವಭೌಮತ್ವವನ್ನು ಗಳಿಸಬೇಕು ಅಂತ ತಪಸ್ಸು ಮಾಡಿದ. ಆ ಒಂದು ಉದ್ದೇಶ ಈಡೇರಲೇ ಇಲ್ಲ. ಕುಂಭಕರ್ಣ ತಪಸ್ಸು ಮಾಡಿದ, ಏನು ಕೇಳಬೇಕಾಗಿತ್ತು ಅದನ್ನು ಕೇಳಲಿಲ್ಲ. ಏನೋ ಕೇಳಲಿಕ್ಕೆ ಹೋಗಿ ನಿದ್ರೆ ಕೇಳಿಬಿಟ್ಟ. ವಿಭೀಷಣ ಮಾತ್ರ ಭಗವಂತನಲ್ಲಿ ಭಕ್ತಿ, ಭಗವಂತನ ಜ್ಞಾನ, ಭಗವದ್ಭಕ್ತಿಯನ್ನು ಕೇಳಿದವ. ಅಷ್ಟು ಪರಮ ಧಾರ್ಮಿಕ ಭಗವದ್ಭಕ್ತ. ಅವನು ಶರಣಾಗತನಾಗಿ ಬಂದಾಗ ಅವನನ್ನು ಸ್ವೀಕರಿಸಬೇಕೋ ಬೇಡವೋ? ಶ್ರೀರಾಮಚಂದ್ರನಿಗೆ ಗೊತ್ತು, ಅವನು ಸರ್ವಜ್ಞ. ಆದರೂ ಎಲ್ಲರಲ್ಲಿ ವಿಚಾರಿಸ್ತಾನೆ. ನಮಗೆಷ್ಟೇ ತಿಳಿದರೂ ಕೂಡ ಯಾವುದೇ ನಿರ್ಣಯ ತೆಗೆದುಕೊಳ್ಬೇಕಾದ್ರೆ
ನಮ್ಮ ಸಹವರ್ತಿಗಳೊಂದಿಗೆ ಸಮಾಲೋಚನೆ ಮಾಡಿ ಚೆನ್ನಾಗಿ ವಿಚಾರ ಮಾಡಿ ನಿರ್ಧಾರಕ್ಕೆ ಬರಬೇಕು. ಕೇಳಿದ, ಎಲ್ಲರನ್ನ ಕೇಳಿದ. ಬ್ರಹ್ಮಾತ್ಮಜೇನ ರವಿಜೇನ ವರಪ್ರಣೇತ್ರ ನೀಲೇನ ಮೈಂದ ವಿವಿಧಾಂಗದ ತಾರಪೂರ್ವೈ ಸೈರವೈಶ್ಯ ಶತ್ರು ಸದನಾತ್ ಉಪಯಾತ ಯೇಷಃ ಭ್ರಾತಸ್ಯ ನಗ್ರಹಣ ಯೋಗ್ಯ ಇತಿ ಸ್ಥಿರೋಕ್ತಃ. ಇವರೆಲ್ಲ ಕೇಳಿದ, ಇವರೆಲ್ಲ ಬೇಡ ಅಂತಲೇ ಹೇಳ್ತಾರೆ. ಜಾಂಬವಂತ, ಸುಗ್ರೀವ, ನೀಲ, ಮೈಂದ, ವಿವಿಧ, ಅಂಗದ, ತಾರ ಎಲ್ಲರೂ ಕೂಡ ಇವ ನಮ್ಮ ಶತ್ರುವಾಗಿರ್ತಕ್ಕಂತಹ ರಾವಣನ ಮನೆಯಿಂದ ಬಂದಿದ್ದಾನೆ, ರಾವಣನ ತಮ್ಮನೇ ಆಗಿದ್ದಾನೆ, ಆದ್ದರಿಂದ ಇವನನ್ನು ಸ್ವೀಕಾರ ಮಾಡುವಂಥದ್ದು. ಭ್ರಾತ ಅಸ್ಯ ನಗ್ರಹಣ ಯೋಗ್ಯ, ಅವನನ್ನು ಗ್ರಹಣ ಮಾಡಬಾರ್ದು, ಅವನನ್ನು ಸ್ವೀಕಾರ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ಬಲದೇವತೆ ಅಪರಾವತಾರನಾಗಿರ್ತಕ್ಕಂಥ ಹನುಮಂತ ಹೇಳ್ತಾನೆ, ಇವ ಶ್ರೀರಾಮನ ಪರಮಭಕ್ತ, ರಾವಣನ ನಾಶ ಸನ್ನಿಹಿತವಾಗಿದೆ ಎಂಬುದು ಇವನಿಗೆ ಗೊತ್ತಾಗಿದೆ. ಹಾಗಾಗಿ ರಾಜ್ಯವನ್ನು ಅನುಭವಿಸಲಿಕ್ಕೋಸ್ಕರವಾಗಿ ಇಲ್ಲಿಗೆ ಶರಣಾಗತನಾಗಿ ಬಂದಿದ್ದಾನೆ, ಇವನನ್ನು ಅವಶ್ಯವಾಗಿ ಗ್ರಹಣ ಮಾಡಬೇಕು ಎಂಬುದಾಗಿ ಹನುಮಂತ ಸಲಹೆ ಕೊಡ್ತಾನೆ. ಹನುಮಂತನ ಸಲಹೆಯನ್ನು ರಾಮ ಕೇಳ್ತಾನೆ. ಹನುಮಂತ ಹೇಳಿದ, ಹಿಂದೆ ಸುಗ್ರೀವನನ್ನು ಹೇಗೋ ಹಾಗೆ ಇಂದು ವಿಭೀಷಣನನ್ನು ನೀನು ಸ್ವೀಕಾರ ಮಾಡಬೇಕು ಅಂತ. ಅದಕ್ಕೆ ರಾಮ ಅಂದ, ಹೌದು, ಹಿಂದೆ ಸುಗ್ರೀವನನ್ನು ನಾನು ಹೇಗೆ ಸ್ವೀಕಾರ ಮಾಡಿದ್ನೋ ಹಾಗೆ ಇವತ್ತು ವಿಭೀಷಣನನ್ನು ಸ್ವೀಕಾರ ಮಾಡ್ತೇನೆ. ನಾನು ನಿನ್ನವ ಅಂತ ಯಾರು ನನ್ನಲ್ಲಿ ಶರಣಾಗತರಾಗ್ತಾರೋ ಅವರನ್ನು ನಾನು ಯಾವತ್ತೂ ಬಿಡುವುದಿಲ್ಲ ಅಂತ ಹೇಳ್ತಾನೆ ರಾಮ. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮ್ಯೇತದ್ ವೃತಂ ಮಮ. ಶರಣಾಗತನನ್ನು ಕಾಪಾಡುವಂಥದ್ದು ನನ್ನ ವೃತ ಅಂತ ರಾಮಾಯಣದಲ್ಲಿ ರಾಮ ಹೇಳ್ತಾನೆ. ಸಕೃದೇವ ಪ್ರಪನ್ನಾಯ, ನಾನು ನಿನ್ನವ, ತವಾಸ್ಮೀತಿ ಚ ಯಾಚತೆ, ನಾನು ನಿನ್ನವ ಅಂತ ಒಂದು ಬಾರಿ ಬಂದರೆ ಸಾಕು, ಅಂಥವರಿಗೆ ಅಭಯವನ್ನೇ ಕೊಡ್ತಾನೆ ಶ್ರೀರಾಮ. ಅದನ್ನೇ ಹನುಮಂತ ಹೇಳಿದ, ಒಂದು ಬಾರಿ ರಾಮನಿಗೆ ನಮಸ್ಕಾರ ಮಾಡು, ರಾವಣನಿಗೆ ಹೇಳಿದ್ದು. ಆ ರಾಮನಿಗೆ ನೀನು ಮಾಡುವ ಪ್ರಣಾಮ ಅದು ನಿನ್ನನ್ನು ರಕ್ಷಣೆ ಮಾಡ್ತಕ್ಕಂತಹ ಕವಚ ಆಗತ್ತೆ. ಆದರೆ ರಾವಣ ಅದನ್ನೆಲ್ಲ ಕೇಳಲಿಲ್ಲ. ವಿಭೀಷಣ ಶರಣಾಗತನಾಗಿ ಬಂದಿದ್ದಾನೆ, ತನ್ನ ಬಳಿ ಯಾರೇ ಬರಲಿ ಅವರನ್ನು ಸ್ವೀಕರಿಸುವಂಥದ್ದು ತನ್ನ ಧರ್ಮ ಅಂತ, ತನ್ನ ವ್ರತ ಅಂತ ಭಾವಿಸಿದ್ದಾನೆ ಶ್ರೀರಾಮಚಂದ್ರ. ಆದ್ದರಿಂದ ಇವ ಗ್ರಾಹ್ಯನಾಗಿದ್ದಾನೆ ಅಂತ ಹೇಳ್ತಾನೆ. ಇವನನ್ನು ಸ್ವೀಕಾರ ಮಾಡ್ತೇನೆ, ನಾನು ನಿನ್ನವ ಅಂಥೇಳಿ ಯಾರು ನನ್ನಲ್ಲಿ ಶರಣಾಗತರಾಗ್ತಾರೋ ಅವರನ್ನೆಲ್ಲ ನಾನು ಸ್ವೀಕಾರ ಮಾಡ್ತೇನೆ. ಸುಗ್ರೀವನೇ ಆಗಲಿ ಅಥವಾ ವಿಭೀಷಣೇ ಆಗಲಿ, ಸ್ವತಃ ರಾವಣನೇ ಬಂದರೂ ಕೂಡ ನಾನು ಸ್ವೀಕಾರ ಮಾಡ್ತೇನೆ. ನನಗೆ ವಿಭೀಷಣದಿಂದ ಏನು ಭಯ ಇಲ್ಲ. ಬ್ರಹ್ಮಾದಿ ಸುರಗಣನ ಸಬ್ರಹ್ಮಕಾ ಸುರಗಣಾ ಸಹ ದೈತ್ಯಮರ್ತ್ಯಾ ಸರ್ವೇ ಸಮೇತ್ಯ ಚ ಮದಂಗುಲಿಚಾಲನೇಪಿ. ಇವರೆಲ್ಲ ಒಟ್ಟಿಗೆ ಬಂದರೂ ಕೂಡ ಬ್ರಹ್ಮಾದಿ ದೇವತೆಗಳ ಸಮೂಹವಾಗಲಿ, ದಾನವರಾಗಲಿ, ಮಾನವರಾಗಲಿ ಎಲ್ಲರೂ ಸೇರಿ ಎಲ್ಲರೂ ಒಟ್ಟಾಗಿ ಬಂದರೂ ಸಹ, ಬ್ರಹ್ಮಾದಿ ದೇವತೆಗಳು, ದೈತ್ಯರು, ಮನುಷ್ಯರು ಎಲ್ಲರೂ ಒಟ್ಟಾದರೂ ಕೂಡ ನನ್ನ ಒಂದು ಬೆರಳನ್ನು ಅಲಗಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಹೀಗಿರುವಾಗ ಈ ವಿಭೀಷಣಂದೇನು ಭಯ? ಅಲ್ಲದೆ ಇವರು ತುಂಬ ಸಾತ್ವಿಕ, ಇವನನ್ನು ಸ್ವೀಕಾರ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಆಗ ಇತರ ಕಪಿಗಳೆಲ್ಲ, ವಿಭೀಷಣ ರಾವಣನ ತಮ್ಮ, ರಾವಣನ ಬಲಕ್ಕೆ ಹೆದರಿ ಅವ ಬಂದಿದ್ದಾನೆ, ಆದ್ದರಿಂದ ಅವನನ್ನು ಸ್ವೀಕಾರ ಮಾಡಬೇಡಿ ಅಂತ ಹೇಳ್ತಾರೆ. ಆದರೆ ಹನುಮಂತ, ರಾಮನ ಬಲದ ಮುಂದೆ ರಾವಣ ಏನು ಮಹಾ? ರಾಮನ ಬಲದ ಮುಂದೆ ರಾವಣ ಎಷ್ಟರವನು? ಹಾಗಾಗಿ ಆ ವಿಭೀಷಣನ ಸಾತ್ವಿಕತೆಯನ್ನು ತಿಳಿದುಕೊಂಡು ಅವನು ಗ್ರಾಹ್ಯ ಅಂತ ಅಭಿಪ್ರಾಯಪಡ್ತಾನೆ. ವಾಲಿಯನ್ನು ಕೊಂದವು ರಾಮ. ವಾಲಿಯನ್ನು ಕೊಂದು ಅವನ ರಾಜ್ಯವನ್ನು ನಿನ್ನಲ್ಲಿ ಶರಣಾಗತನಾಗಿ ಬಂದಂತಹ
ಭಕ್ತನಾದ ಸುಗ್ರೀವನಿಗೆ ನೀನು ಕೊಟ್ಟಿದ್ದೀಯಾ. ಇದನ್ನು ತಿಳಿದು ವಿಭೀಷಣ ರಾವಣನ ನಾಶ ನಿಶ್ಚಿತ, ರಾವಣನನ್ನೇ ಸಂಹಾರ ಮಾಡುವ ವಾಲಿಯನ್ನೇ ಸಂಹಾರ ಮಾಡಿರುವಾಗ ಖಂಡಿತವಾಗಿಯೂ ರಾವಣನನ್ನು ಸಂಹಾರ ಮಾಡುತ್ತಾನೆ ಈ ರಾಮ ಅಂಥೇಳಿ ರಾವಣನ ನಾಶ ನಿಶ್ಚಿತ ಅಂತ ಭಾವಿಸಿ ವಿಭೀಷಣ ರಾಜ್ಯವನ್ನು ಪಡೀಲಿಕ್ಕೆ ನಿನ್ನನ್ನು ಶರಣಾಗತನಾಗಿದ್ದಾನೆ, ನಿನ್ನ ಭಕ್ತನೇ ಆಗಿದ್ದಾನೆ. ಲಂಕೆಯಲ್ಲಿ ರಾವಣನನ್ನು ಕೊಲ್ಲಲಿಕ್ಕೆ ಉದ್ಯುಕ್ತನಾದಾಗ ದೂತನನ್ನು ವಧಿಸುವುದು ಧರ್ಮ ಅಲ್ಲ ಅಂತ ಅದನ್ನು ತಡೆದ. ಈಗಲೂ ಕೂಡ ಹಾಗೆ ಇದ್ದಾನೆ ಅವನು. ಆದ್ದರಿಂದ ಅವ ಬಹುಶಃ ರಾವಣನಿಗೆ ಉಪದೇಶ ಮಾಡಲಿಕ್ಕೆ ಹೋಗಿರಬೇಕು, ಧರ್ಮೋಪದೇಶ ಮಾಡಲಿಕ್ಕೆ ಹೋಗಿರಬೇಕು. ರಾವಣ ಅವನನ್ನು ಪರಿತ್ಯಾಗ ಮಾಡಿದ್ದಾನೆ. ಆದ್ದರಿಂದ ಅವನಿಂದ ಪರಿತ್ಯಕ್ತನಾಗಿ ಬಂದಿದ್ದಾನೆ, ಅವನು ಸ್ವೀಕಾರಾರ್ಹ ಅಂತ ಹನುಮಂತ ಹೇಳಿದಾಗ ಸುಗ್ರೀವನ ವಿಷಯದಲ್ಲಿ ಹೇಗೋ ಹಾಗೆ ವಿಭೀಷಣನ ವಿಷಯದಲ್ಲಿಯೂ ಹನುಮಂತನ ಮಾತನ್ನು ರಾಮ ಪುರಸ್ಕರಿಸಿದ್ದಾನೆ. ರಾಮನ ಕಡೆ, ಹನುಮಂತನ ಕಡೆ ಯಾರಿದ್ದಾರೋ ಅವರ ಕಡೆ ಭಗವಂತ ಇರ್ತಾನೆ. ಸುಗ್ರೀವ ಹನುಮಂತನ ಕಡೆ ಇದ್ದಿದ್ದರಿಂದಾಗಿ ಹನುಮಂತ ರಾಮನಿಂದ ಸುಗ್ರೀವನನ್ನು ರಕ್ಷಿಸಿದ. ಅಂತೆಯೇ ಹನುಮಂತನ ಕಡೆ ಇದ್ದುದರಿಂದಾಗಿ ವಿಭೀಷಣ ಹನುಮಂತನ ಪರವಾಗಿದ್ದ ಲಂಕೆಯಲ್ಲಿ. ರಾವಣ ಹನುಮಂತನನ್ನು ಕೊಲ್ಲುವಾಗ ಅವನ ಪರವಾಗಿದ್ದವನು. ಹಾಗಾಗಿ ಹನುಮಂತನ ಕಡೆಗೆ ಬಂದಂತಹ ಅಂತಹ ವಿಭೀಷಣನನ್ನು ರಾಮ ಪುರಸ್ಕರಿಸಿದ್ದಾನೆ. ಹನುಮಂತನ ಮಾತನ್ನು ಪುರಸ್ಕರಿಸಿದ್ದಾನೆ. ಹನುಮನ ಮತವೇ ಹರಿಯ ಮತ ಅಲ್ವಾ? ಆದ್ದರಿಂದ ಶರಣಾಗತನನ್ನು ಕಾಪಾಡುವಂಥದ್ದು ತನ್ನ ವೃತ ಅಂತ ಹೇಳ್ತಾ ಆ ವಿಭೀಷಣನನ್ನು ತನ್ನ ಭೃತ್ಯನನ್ನಾಗಿ ಸ್ವೀಕರಿಸಿದ್ದಾನೆ ಶ್ರೀರಾಮಚಂದ್ರ. ಅವನನ್ನು ರಾಕ್ಷಸ ಸಾಮ್ರಾಜ್ಯಕ್ಕೆ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿದ್ದಾನೆ. ರಾವಣ ಬದುಕಿರುವಾಗಲೇ ಅವನನ್ನು ತೃಣೀಕರಿಸಿ ಅವನನ್ನು ಪಟ್ಟಾಭಿಷಿಕ್ತನಾಗಿ ಮಾಡಿ ಕಲ್ಪಾಂತದವರೆಗೂ ಕೂಡ ಅವನಿಗೆ ಆಯುಷ್ಯ ಇರುತ್ತೆ ಅಂತ ಹೇಳಿ ಅಷ್ಟು ಆಯುಷ್ಯವನ್ನು ಕೊಟ್ಟು ಆಮೇಲೆ ತನ್ನ ಲೋಕಪ್ರಾಪ್ತಿ ಆಗುತ್ತೆ ಎಂಬುದನ್ನು ಕರುಣಿಸಿದ್ದಾನೆ. ಹೀಗೆ ಈ ದರ್ಭಶಯನದಲ್ಲಿಯೇ ವಿಭೀಷಣ ಬಂದು ಶರಣಾಗತನಾಗಿರುವಂಥದ್ದು. ಈ ದರ್ಭಶಯನ ಕ್ಷೇತ್ರ ಇವತ್ತೇನು ದರ್ಭಶಯನ ಅಂತಿದೆ, ಇದರ ವಿಶೇಷ ಏನೆಂದರೆ ಸಮುದ್ರ ರಾಮನಿಗೆ ದಾರಿ ಕೊಡದೇ ಇದ್ದಾಗ ಸಮುದ್ರ ರಾಜನ ಸಿಟ್ಟು ಮಾಡಿಕೊಂಡು ಶ್ರೀರಾಮಚಂದ್ರ ದರ್ಭೆಗಳನ್ನು ಹಾಸಿ ಅದರಲ್ಲಿ ಮಲಗಿದ್ದು. ದರ್ಭೆಗಳನ್ನು ಹಾಸಿ ಮಲಗಿದ್ದು ಯಾಕೆ ಅಂದರೆ ಹಿಂದೆ ಇದೇ ದರ್ಭೆಯಿಂದ ಅವ ಕುರಂಗಾಸುರನನ್ನು ಕೊಂದಿದ್ದಾನೆ. ವನವಾಸ ಕಾಲದಲ್ಲಿ ಹಾಗಾಗಿ ತೀರ್ಥ ಪ್ರಬಂಧದಲ್ಲಿ ವಾದಿರಾಜರು ಉತ್ಪ್ರೇಕ್ಷೆ ಮಾಡ್ತಾರೆ. ರಾಮದೇವರು ಸೀತಾ ಲಕ್ಷ್ಮಣ ಸಮೇತರಾಗಿ ವನವಾಸದಲ್ಲಿ ಚಿತ್ರೂಢರಿದ್ದಾಗ ಆ ಜಯಂತ, ಇಂದ್ರನ ಮಗ ಜಯಂತ ಕಾಗಿಯಲ್ಲಿ ಆವಿಷ್ಟನಾಗಿ ಸೀತಾದೇವಿಯನ್ನು ಕೆಣಕಲು ಬಂದಾಗ ಆ ಕುರಂಗ ಎಂಬ ಅಸುರನನ್ನು ಒಂದು ಇದೇ ಹುಲ್ಲು ಕಡ್ಡಿಯಿಂದ ಸಂಹಾರ ಮಾಡಿರ್ತಾನೆ ಶ್ರೀರಾಮ. ಆ ವಿಚಾರ ಸುಂದರಕಾಂಡದಲ್ಲಿ ಬಂದಿರುವಂಥದ್ದು. ಹಾಗೆ ಆ ದರ್ಭೆಯಿಂದ ಕುರಂಗಾಸುರನನ್ನು ನಿಗ್ರಹ ಮಾಡಿದಾಗೆ ತಾನು ಹಾಸಿದ ದರ್ಭೆಯಿಂದ ಇವನನ್ನು, ಈ ಸಮುದ್ರನನ್ನು ದಮನ ಮಾಡಬೇಕು ಎಂಬ ಉದ್ದೇಶದಿಂದ ಅವ ದರ್ಭೆಗಳನ್ನು ಹಾಸಿ ಮಲ್ಕೊಂಡ್ಬಿಟ್ಟಿದ್ದಾನಂತೆ. ಈ ದರ್ಭೆಯನ್ನು ಹಾಸಿ ಮಲಗಿದ್ದರಿಂದಾಗಿಯೇ ಈ ಕ್ಷೇತ್ರಕ್ಕೆ ದರ್ಭಶಯನ ಅಂತ ಹೆಸರು ಬಂದಿದೆ. ಇದು ತಮಿಳುನಾಡಿನ ರಾಮ್ನಾಡ್, ಅಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿ ಇದೆಯಂತೆ. ಸಮುದ್ರ ರಾಜ ದಾರಿಯನ್ನು ಬಿಡದೇ ಇದ್ದಾಗ 3 ದಿನಗಳ ಕಾಲ ಶ್ರೀರಾಮ ದರ್ಭೆಯನ್ನು ಹಾಸಿ ದರ್ಭಶಯನಾಗಿ ಮಲಗಿದ್ದ ಅಂತ ರಾಮಾಯಣ ಕಥೆಯಲ್ಲಿ ಬರುವಂಥದ್ದು. ವಿಭೀಷಣ ಶರಣಾಗತನಾದದ್ದು ಕೂಡ ಇದೇ ಪ್ರದೇಶದಲ್ಲಿ. ಆದ್ದರಿಂದ ಇದಕ್ಕೆ ದರ್ಭಶಯನ ಅಂತ ಹೆಸರಿದೆ. ಇಂತಹ ದರ್ಭಶಯನ ಕ್ಷೇತ್ರದಲ್ಲಿ ಶ್ರೀರಾಮ ದರ್ಭೆಗಳನ್ನು ಹಾಸಿ ಮಲಗಿಬಿಟ್ಟಿದ್ದಾನೆ. 3 ರಾತ್ರಿ ಕಳೀತು. 3 ರಾತ್ರಿ ಕಳೆದರೂ ಕೂಡ ಸಮುದ್ರ ದಾರಿ ಬಿಡಲಿಲ್ಲ. ಕೋಪ ಬಂತು ರಾಮನಿಗೆ.
ಶ್ರೀರಾಮನ ಕಂಗೆಣ್ಣಿಗೆ ಸಮುದ್ರ ಬತ್ತಿ ಹೋಯಿತು. ಜಲಚರ ಪ್ರಾಣಿಗಳೆಲ್ಲ ಕೆಂಗಟ್ಟು ಹೋದವು. ಸಮುದ್ರ ರಾಜನಿಗೆ ಆತಂಕ ಆಯಿತು. ಪೂಜಾ ಸಾಮಗ್ರಿಯನ್ನು ತಲೆ ಮೇಲೆ ಹೊತ್ತುಕೊಂಡು ನಡುಕ್ತಾ ಶ್ರೀರಾಮನ ಪಾದಾರವಿಂದದ ಬಳಿಗೆ ಬಂದು ಕೈ ಮುಗಿದು ಹೇಳ್ತಾನೆ, ನಾವು ಜಡಮತಿಗಳು, ನಿರ್ವಿಕಾರನಾಗಿರ್ತಕ್ಕಂತಹ ಆದಿಪುರುಷನಾಗಿರ್ತಕ್ಕಂತಹ ನಿನ್ನನ್ನು ನಾವು ಅರಿಯಲಾರೆವು. ಹೇ ಗುಣಪೂರ್ಣನೇ, ಗುಣತ್ರಯದಿಂದ ತ್ರಿವಿಧ ಜೀವರನ್ನು ಸೃಷ್ಟಿ ಮಾಡತಕ್ಕಂಥವನು ನೀನು. ನಿನ್ನ ಇಚ್ಛೆ ನೆರವೇರಲಿ. ಆ ವಿಶ್ರವಸ ಮುನಿಯ ಮರದಂತೆ ಇರತಕ್ಕಂತಹ ಲೋಕಕಂಟಕನಾಗಿರತಕ್ಕಂತಹ ರಾವಣನನ್ನು ಸದೆಬಡಿದು ನಿನ್ನ ಪತ್ನಿಯನ್ನು ಪಡೆಯತಕ್ಕಂಥವನಾಗು. ಈ ಜಲರಾಶಿಯ ಮೇಲೆ ಸೇತುವೆಯನ್ನು ಕಟ್ಟು. ಅದು ನಿನ್ನ ಕೀರ್ತಿಯ ಸೇತುವೆಯಾಗಲಿ ಎಂಬುದಾಗಿ ಕೇಳ್ಕೊಳ್ತಾನೆ. ಸತ್ವಗುಣದಿಂದ ದೇವತೆಗಳನ್ನು, ರಜೋಗುಣದಿಂದ ಮಾನವರನ್ನು, ತಮೋಗುಣದಿಂದ ಅಸುರನನ್ನು ನೀನು ಸೃಷ್ಟಿ ಮಾಡತಕ್ಕಂಥವನು. ನಾನು ಒಬ್ಬ ದೇವತೆ, ನನ್ನನ್ನು ಸತ್ವಗುಣದಿಂದ ನೀನು ಹುಟ್ಟಿಸಿದ್ದೀಯಾ. ಅಂತಹ ನಾನು ನಿನ್ನಲ್ಲಿ ತಮೋಗುಣಕ್ಕೆ ಉಚಿತವಾಗಿರತಕ್ಕಂತಹ ಅಪರಾಧವನ್ನು ಮಾಡಿದರೆ ಅದು ನನ್ನ ಸ್ವಾಭಾವಿಕ ಅಲ್ಲ. ತಮೋಗುಣಿಗಳಾಗಿರತಕ್ಕಂತಹ ಅಸುರರ ಆವೇಶದಿಂದ ನಾನು ಹೀಗೆ ಮಾಡಿದ್ದೇನೆ. ಆದರೆ ಸಮುದ್ರದ ಮಧ್ಯದಲ್ಲಿ ಕೆಲವು ದುರ್ಜನರಿದ್ದಾರೆ. ಅವರು ಮಾಡ್ತಾ ಇರತಕ್ಕಂತಹ ಹಿಂಸಾಚಾರ ಅದು ಅವರ ಸ್ವಭಾವಕ್ಕೆ ಉಚಿತವಾಗಿ ಇರುವಂಥದ್ದು. ಅಂತಹ ದುರ್ಜನರನ್ನು ನೀನು ಸಂಹಾರ ಮಾಡಬೇಕು, ರಾವಣಾದಿ ರಾಕ್ಷಸರನ್ನು ಕೊಲ್ಲಬೇಕು ಅಂತ ವರುಣ ಹೇಳ್ತಾ ಈ ತರಹ ವಿಜ್ಞಾಪನೆಯನ್ನು ಮಾಡಿಕೊಂಡಾಗ ರಾಮ ಆಗಲೇ ಬಾಣಪ್ರಯೋಗ ಮಾಡಿ ಆಗಿದೆ. ಈಗ ಇವನ ವಿಜ್ಞಾಪನೆಯನ್ನು ಕೇಳಿ ಸಂತೋಷ ಆಯಿತು, ಪ್ರಸನ್ನನಾದ. ಆದರೆ ರಾಮ ಬಿಟ್ಟ ಬಾಣ ಅದು ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಅವನ ಕಡೆಗೆ, ಸಮುದ್ರನ ಕಡೆಗೆ ನೆಟ್ಟಿದ್ದ ಬಾಣ, ವರುಣನ ಕಡೆಗೆ ನೆಟ್ಟಿದ್ದ ಬಾಣ ಅದು ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಅದನ್ನು ನಾನು ಪ್ರಯೋಗಿಸಿಬಿಟ್ಟಿದ್ದೇನೆ. ಎಲ್ಲಿ ಪ್ರಯೋಗಿಸಿರಿ ಅಂತ ಕೇಳಿದಾಗ ವರುಣ ಹೇಳ್ತಾನೆ, ಸಮುದ್ರ ಮಧ್ಯದಲ್ಲಿ ದುಕೂಲ ಅಂತ ಒಂದು ಮರುಭೂಮಿ ಇದೆ. ಈ ದುಕೂಲ ಎಂಬ ಮರುಭೂಮಿ ಇದೆಲ್ಲವನ್ನು ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಸಮುದ್ರ ಮಧ್ಯದಲ್ಲಿ ದುಕೂಲ ಎಂಬ ಮರುಭೂಮಿ ಇದೆ. ಅಲ್ಲಿ ಬೆಸ್ತರ ಜಾತಿಯಲ್ಲಿ ಹುಟ್ಟಿರತಕ್ಕಂತಹ ಅಸಂಖ್ಯ ರಾಕ್ಷಸರಿದ್ದಾರೆ. ಅವರು ಸಮುದ್ರ ಸ್ನಾನಕ್ಕೆ ಯಾರು ಸಜ್ಜನರು ಬರ್ತಾರೆ ಅವ್ರನ್ನೆಲ್ಲ ಪೀಡಿಸ್ತಾ ಇದ್ದಾರೆ. ಅವರನ್ನು ಸಂಹಾರ ಮಾಡು. ನಿನ್ನ ಒಂದು ಕೃಪಾದೃಷ್ಟಿಯನ್ನು ಬೀರೋ ಮೂಲಕವಾಗಿ ಆ ಮರುಭೂಮಿ ಏನಿದೆ, ದುಕೂಲ ಎಂಬ ಮರುಭೂಮಿ, ಅದನ್ನು ಫಲವತ್ತನ್ನಾಗಿ ಮಾಡು. ಅದರಿಂದ ನಿನ್ನ ಭಕ್ತರಾಗಿರ್ತಕ್ಕಂತಹ ಮುನಿಗಳು ಅಲ್ಲಿ ಸುಖವಾಗಿ ವಾಸ ಮಾಡ್ತಾರೆ ಎಂಬುದಾಗಿ ಕೇಳ್ಕೊಳ್ತಾನೆ. ಶ್ರೀರಾಮ ತಥಾಸ್ತು ಅಂತಾನೆ. ರಾಮನ ಅನುಗ್ರಹದಿಂದ ಆ ದುಕೂಲ ಎಂಬ ಮರುಭೂಮಿಯೆಲ್ಲ ಗಡ್ಡೆಗೆಣಸು ಹಣ್ಣು ಹಂಪಲುಗಳಿಂದ ಒಂದು ಸಮೃದ್ಧಿಯಾಗಿರ್ತಕ್ಕಂತಹ ಪ್ರದೇಶವಾಗುತ್ತೆ. ನಳ ಯಾರಿವನು? ನಳ ಯಾರೂ ಅಲ್ಲ, ನಳ ಎಂಬ ಕಪಿ. ಎಲ್ಲ ದೇವತೆಗಳೇ ಕಪಿಗಳಾಗಿ ಹುಟ್ಟಿದ್ದಾರೆ. ಅಂತಹ ಕಪಿಗಳಲ್ಲಿ ಈ ನಳ ಯಾರು ಅಂದರೆ ಅವನು ದೇವಶಿಲ್ಪಿಯಾಗಿರ್ತಕ್ಕಂತಹ ವಿಶ್ವಕರ್ಮನ ಅವತಾರ. ಹಾಗಾಗಿ ಈ ವಿಶ್ವಕರ್ಮನ ಅವತಾರವಾಗಿರ್ತಕ್ಕಂತಹ ನಳದ ಮೂಲಕವಾಗಿ ನಳನೇ ಮೊದಲಾದ ಕಪಿಶ್ರೇಷ್ಠರಿಗೆ ಸೇತುವೆ ನಿರ್ಮಾಣ ಮಾಡಬೇಕು ಅಂತ ಶ್ರೀರಾಮ ಅಪ್ಪಣೆಯನ್ನು ಮಾಡ್ತಾನೆ. ಹನುಮಂತ ಅನೇಕ ಮರಗಳನ್ನು, ಅನೇಕ ಪರ್ವತಗಳನ್ನು ಹೊತ್ತು ತರ್ತಾನೆ ಸೇತುವೆ ನಿರ್ಮಾಣ ಮಾಡಲಿಕ್ಕೆ. ಅಷ್ಟು ಸುಲಭನ ಸಮುದ್ರಕ್ಕೆ ಸೇತುವೆ ಕಟ್ಟೋದು. ಅದಕ್ಕೆ ರಾಮ ಸೇತು ಅಂತ ಹೇಳ್ತಾರೆ. ರಾಮ ಕಟ್ಟಿಸಿದ ಸೇತುವೆ ಅದು. ಅದೇನದು ರಾಮ ಸೇತು? ಅದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ ವಾದಿರಾಜರು. ಇದೇನು ರಾಮಸೇತು? ಕಪಿಗಳ ಮೂಲಕವಾಗಿ, ನಳನೇ ಮೊದಲಾದ ಕಪಿಗಳ ಮೂಲಕವಾಗಿ ಕಟ್ಟಿಸಿದಂತಹ ರಾಮಸೇತು. ಈ ರಾಮಸೇತುವೆ ಏನು ಅಂದರೆ, ಈ ರಾಮಭೃತ್ಯರಾಗಿರ್ತಕ್ಕಂತಹ
ಕಪಿಗಳೆಲ್ಲ ರಾಮಸೇತುವೆಯನ್ನು ನಿರ್ಮಾಣ ಮಾಡಿದರು. ಯಾಕೆ? ದುಷ್ಟರಿಂದ ಅಪಹೃತಳಾಗಿರತಕ್ಕಂತಹ ತನ್ನ ಮಗಳಾದ ಜಾನಕಿಯನ್ನು ಮರಳಿ ತರಬೇಕು ಅಂತ. ಸೀತಾಂ ಆತ್ಮಸುತಾಂ ಖಲೈಹಿ ಅಪಹೃತಾಂ ಅನೇಷ್ಯತಃ ಸ್ವಾಂಪುರೀಂ. ತನ್ನ ಮಗಳು ಜಾನಕಿ, ಅವಳು ಭೂಮಿಯ ಮಗಳು. ಆದ್ದರಿಂದ ಆತ್ಮಸುತಾಂ, ತನ್ನ ಮಗಳಾಗಿರತಕ್ಕಂತಹ ಸೀತೆ, ಅವಳನ್ನು ರಾವಣ ಅಪಹಾರ ಮಾಡಿದ್ದಾನೆ. ಅಂತಹ ಅಪಹೃತರಾಗಿರ್ತಕ್ಕಂತಹ ತನ್ನ ಮಗಳು ಜಾನಕಿಯನ್ನು ಮರಳಿ ಕರೆತರಲಿಕ್ಕೋಸ್ಕರವಾಗಿ ಅಳಿಯನಾಗಿರತಕ್ಕಂತಹ ರಾಮನಿಗೆ ಆ ಸೇತುವೆ ಸುಮ್ಮನೆ ಏನೋ ಟೆಂಪ್ರರಿ ಸೇತುವೆ ಅಲ್ಲದು, ಒಂದು ಭೂಮಿಯ ನಿರ್ಮಾಣ ಆಯ್ತಲ್ಲಿ. ಅದು ಇವತ್ತಿಗೂ ಶಾಶ್ವತವಾಗಿರುವಂಥದ್ದು. ಅದು ಭೂಮಿ. ಅದು ಅಳಿಯನಾಗಿರ್ತಕ್ಕಂತಹ ರಾಮನಿಗೆ ಕೊಟ್ಟಿರತಕ್ಕಂತಹ ಭೂಭಾರವನ್ನು ಹರಣ ಮಾಡಲಿಕ್ಕೆ ಹೊರಟಂತಹ, ಭೂಮಿ ತನ್ನ ಭಾರವನ್ನು ಪರಿಹಾರ ಮಾಡಲಿಕ್ಕೆ ಹೊರಟಂತಹ ತನ್ನ ಅಳಿಯ ರಾಮ, ಅವನಿಗೆ ಸಹಾಯವಾಗಲಿ ಅಂತ ಕೊಟ್ಟಿರ್ತಕ್ಕಂತಹ ಸಮುದ್ರ ಮಧ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಭೂಮಿಯೋ ಎಂಬಂತೆ ಆ ರಾಮಸೇತುವೆ ಇದೆ ಎಂಬುದಾಗಿ ರಾಮಸೇತುವೆಯನ್ನು ವರ್ಣನೆ ಮಾಡ್ತಾರೆ. ಈ ಸೀತೆ ಅವಳು ಭೂಮಿಯ ಮಗಳು. ಹಿಂದೆ ಜನಕರಾಜ ಯಜ್ಞಭೂಮಿಯಲ್ಲಿ ಆ ಭೂಮಿ ಕರ್ಷಣೆ ಮಾಡಬೇಕಾದ್ರೆ ಹುಟ್ಟಿದವಳು. ಆದ್ದರಿಂದ ಭೂಮಿಗೆ ಸೀತೆ ಮಗಳು, ರಾಮ ಅಳಿಯನಿಗೋಸ್ಕರವಾಗಿ ತನ್ನ ಮಗಳಾಗಿರತಕ್ಕಂತಹ ಸೀತೆಯನ್ನು ರಾವಣ ಕದ್ದೊಯ್ದಿದ್ದಾನೆ. ಅವಳನ್ನು ಕರೆತರಲಿಕ್ಕೋಸ್ಕರವಾಗಿ ತನ್ನ ಅಳಿಯ ಹೋಗಲಿಕ್ಕೆ ಸುಲಭವಾಗಬೇಕು ಅಂಥೇಳಿ ಈ ಸೇತುವೆಯನ್ನು ಭೂಮಿಯ ರೂಪದಲ್ಲಿ ಕೊಟ್ಟಿದ್ದಾನೇನೋ ಅಂತ ವರ್ಣನೆಯನ್ನು ಮಾಡ್ತಾರೆ. ಅಂತಹ ಒಂದು ಸುಂದರವಾಗಿರತಕ್ಕಂತಹ ರಾಮಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ರಾಮಸೇತುವೆಯ ದರ್ಶನವೇ ಒಂದು ಮಹಾ ಪುಣ್ಯಕರ ಅಂತ ವರ್ಣನೆ ಮಾಡ್ತಾರೆ ವಾದಿರಾಜರು ತೀರ್ಥಪ್ರಬಂಧದಲ್ಲಿ. ಅಂತಹ ಈ ರಾಮಸೇತುವೆಯನ್ನು ನಿರ್ಮಾಣ ಮಾಡಿದ ಸಮುದ್ರವೇ ಉಪನಿಷತ್ತು, ರಾಮನ ಆಜ್ಞೆಯೇ ವೇದವ್ಯಾಸರ ಸೂತ್ರಗಳು, ಕಪಿಸೇನೆಗಳ ಗಮನವೇ ವೈಷ್ಣವ ಜನರಿಗೆ ತೋರಿಸಬೇಕಾಗಿರ್ತಕ್ಕಂಥ ತತ್ವಜ್ಞಾನ, ವಿವಿಧ ಪ್ರದೇಶಗಳೇ ವಿವಿಧ ಮೂಲ ಆಕರ ಗ್ರಂಥಗಳು, ಅಸಂಖ್ಯ ಪರ್ವತಗಳೇ ಅಸಂಖ್ಯವಾಗಿರತಕ್ಕಂತಹ ಪ್ರಮಾಣಗಳು, ಸೇತು ನಿರ್ಮಾಣವೇ ಗ್ರಂಥರಚನೆ, ಹನುಮಂತನೇ ಮಧ್ವಾಚಾರ್ಯರು ಹನುಮನ್ನಿರ್ಮಿತವಾಗಿರತಕ್ಕಂತಹ ಈ ರಾಮಸೇತುವಿನ ದರ್ಶನ ಮಧ್ವಾಚಾರ್ಯರ ಸರ್ವಮೂಲ ಗ್ರಂಥ ರಚನೆಯನ್ನು ಸ್ಮರಣೆಗೆ ತಂದುಕೊಡ್ತಾ ಇದೆ ಎಂಬುದಾಗಿ ವಾದಿರಾಜ ಶ್ರೀಪಾದಂಗಳವರು ಅತ್ಯಂತ ಸುಂದರವಾಗಿ ಇದನ್ನು ವರ್ಣನೆ ಮಾಡ್ತಾರೆ. ಇಂತಹ ರಾಮಸೇತು ರಾಮಾಂಗ್ರ ರೇಣು ಪ್ರೇಮ್ಣೇವ ಸೇತೋರುಭಯತೋಂಬುಧಿ ಅಭ್ಯೇತಿ ಪವನಪುಣ್ಯೇನ ವರ್ಧಮಾನ ಪದೇ ಪದೇ. ಈ ರಾಮಸೇತುವಿನ ಇಕ್ಕೆಲಗಳಲ್ಲೂ ನಿರಂತರವಾಗಿ ಸಮುದ್ರದ ಅಲೆಗಳು ಅಪ್ಪಳಿಸ್ತಾ ಇವೆ. ಸೇತುವೆಯ ಎರಡೂ ಬದಿಗಳಲ್ಲಿ ಕೂಡ ಸಮುದ್ರದ ಅಲೆಗಳು ಅಪ್ಪಳಿಸ್ತಾ ಇವೆ. ಯಾಕೆ ಸಮುದ್ರದ ಅಲೆಗಳು ಅಪ್ಪಳಿಸ್ತಾ ಇವೆ ಅಂದರೆ ರಾಮಾಂಗ್ರೆ ರೇಣು ಪ್ರೇಮ್ಣಾ ಇವ, ಆ ಸೇತುವೆ ಮೇಲೆ ರಾಮ ನಡೆದು ಹೋಗಿದ್ದಾನೆ. ಅಂತಹ ರಾಮನ ಪಾದದ ಧೂಳಿ, ಆ ಪಾದದ ಧೂಳಿಯನ್ನು ಭಕ್ತಿಯಿಂದ ತಾವು ಸ್ವೀಕರಿಸಬೇಕು ಅಂತ ಹೆಜ್ಜೆ ಹೆಜ್ಜೆಗೂ ಉಕ್ಕೇರುತ್ತಾ ಆ ಎರಡೂ ಇಕ್ಕೆರೆಗಳಲ್ಲಿ ಪುನಃ ಆ ತೆರೆಗಳು ಬಂದು ಬಡಿತಾ ಇವೆ. ಹಾಗೆ ಅಂತಹ ಒಂದು ರಾಮಸೇತುವೆ, ಆ ರಾಮಸೇತುವೆ ಮೂಲಕವಾಗಿ ಎಲ್ಲ ಕಪಿಗಳು ಲಂಕೆಗೆ ಹೋಗ್ತಾರೆ. ಅದನ್ನೇ ಇಲ್ಲಿ ಶ್ರೀಪಾದರಾಜರು ಹರಿಗಳ ಕೂಡಿ ಶರಧಿಯನ್ನು ಕಟ್ಟಿ, ಹನುಮಂತ ಎಷ್ಟೆಷ್ಟೋ ಮರಗಳನ್ನು ತಂದಂತೆ, ಅನೇಕ ಪರ್ವತವನ್ನು ತಂದು ಆ ಸೇತುವೆ ನಿರ್ಮಾಣ ಮಾಡಿದ. ಎಂತೆಂಥ ಮರಗಳು, ದೊಡ್ಡ ದೊಡ್ಡ ಮರಗಳು. ಕಾಳಿದಾಸ ಒಂದು ಕಡೆ ಹೇಳ್ತಾನೆ, ಗಾಳಿ ಎಷ್ಟೇ ಪ್ರಬಲವಾಗಿದ್ದರೂ
ಮರವನ್ನು ಬೀಳಿಸಬಹುದು ಹೊರತು ಬೆಟ್ಟಗುಡ್ಡಗಳನ್ನು ಬೀಳಿಸುವುದಿಲ್ಲ ಅಂತ ಕಾಳಿದಾಸ ಹೇಳ್ತಾನೆ. ಅದು ಕಾಳಿದಾಸನ ಅಭಿಮತ. ಆದರೆ ವಾಯುದೇವರಿಗೆ ಮರಗಳು ಮಾತ್ರ ಅಲ್ಲ, ಎಂತಹ ಬೆಟ್ಟಗಳನ್ನು ಎತ್ತಿ ಬೀಸಾಡತಕ್ಕಂಥ ಸಾಮರ್ಥ್ಯ ಇದೆ. ಅಂತಹ ಅನೇಕ ಪರ್ವತಗಳನ್ನು ಹೊತ್ತು ತಂದು ಸೇತುವೆ ನಿರ್ಮಾಣ ಮಾಡಿದ್ದಾರೆ. ನಳನ ನೇತೃತ್ವದಲ್ಲಿ ಎಲ್ಲ ಕಪಿಗಳು, ಸುಗ್ರೀವ, ನೀಲ ಮುಂತಾದ ಎಲ್ಲ ಕಪಿಗಳು ಅವರವರ ಶಕ್ತಿಯನುಸಾರವಾಗಿ ಸೇತುವೆ ನಿರ್ಮಾಣ ಕಾರ್ಯದಲ್ಲಿ ಭಾಗವಹಿಸಿ ರಾಮನ ಸೇವೆಯನ್ನು ಮಾಡಿದ್ದಾರೆ. ಅದನ್ನೇ ಇಲ್ಲಿ ಶ್ರೀಪಾದರಾಜರು ಹರಿಗಳ ಕೂಡಿ, ಹರಿ ಅಂದರೆ ಕಪಿಗಳು, ಹರಿಗಳ ಕೂಡಿ ಶರದಿಯನ್ನು ಕಟ್ಟಿ, ಕಪಿಗಳ ಕೂಡಿ ಶರದಿಯನ್ನು ಕಟ್ಟಿ ಸಮುದ್ರವನ್ನು ಕಟ್ಟಿದ್ದು ಅಂದರೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ್ದು. 100 ಯೋಜನ ಸಾಗರಕ್ಕೆ ಸೇತುವೆ ಕಟ್ಟುವುದು ಸುಮ್ಮನೆನ? ಅದು ರಾಮದೇವರ ಅನುಗ್ರಹ ಮತ್ತು ಹನುಮಂತನಂತಹ ಒಬ್ಬ ಜೀವೋತ್ತಮನಿಂದ ಮಾತ್ರ ಕಟ್ಟಲಿಕ್ಕೆ ಸಾಧ್ಯ. ಅಂತಹ ಸೇತುವೆ 100 ಯೋಜನದ ಸಾಗರಕ್ಕೆ ಕಟ್ಟಿರ್ತಕ್ಕಂತಹ ಸೇತುವೆ ಇಂದಿಗೂ ಇದೆ. ಆ ಸೇತುವೆ, ರಾಮ ಸೇತುವೆ ಇಲ್ಲ ಅಂತ ನಮ್ಮಲ್ಲಿ ಶುರು ಆಗಿತ್ತು. ಅದು ಇಲ್ಲ ಅಂತ, ಅದು ಯಾವುದೋ ಬೇರೆ ಸೇತುವೆ, ಅದನ್ನು ಹೊಡಿಬೇಕು ಅಂತ. ಕೊನೆಗೆ ಅಮೇರಿಕಾದ ವಿಜ್ಞಾನಿಗಳು ಹೇಳಬೇಕಾಯಿತು ಅದು ರಾಮ ಸೇತುವೆ ಅಂತ. ನಮಗೆ ನಮ್ಮ ಜನರ ಮೇಲೆ ನಂಬಿಕೆ ಇಲ್ಲ, ನಮ್ಮ ವಿಚಾರಗಳ ಮೇಲೆ ನಮಗೆ ನಂಬಿಕೆ ಇಲ್ಲ. ಬೇರೆ ದೇಶದವ್ರು ಹೇಳಬೇಕು ನಮಗೆ ಅದು ರಾಮ ಸೇತುವೆ ಹೌದಪ್ಪ ಅಂತ. ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಸರ್ಕಾರ ಆಜ್ಞೆ ಮಾಡಿ ಆಗಿತ್ತು ಅದನ್ನು ಒಡೆದು ಹಾಕಬೇಕು ಅಂತ. ಆಗ ಈ ಸಂಶೋಧನೆ ನಡೀತು. ನಮ್ಮ ದೇಶದ ಯಾವ ಪಂಡಿತರು, ವಿಜ್ಞಾನಿಗಳು ಅದಕ್ಕೆ ಸಮರ್ಥರಲ್ಲ ಅಂತ ಅವರಿಗೆ ವಿಶ್ವಾಸ ಇಲ್ಲ. ಆಗ ನಮ್ಮ ದೇಶವನ್ನು ಆಳಿದಂತಹ ಭೂಪರಿಗೆ ನಮ್ಮ ದೇಶದ ಒಂದು ತತ್ವಜ್ಞಾನ, ನಮ್ಮ ದೇಶದ ವಿಜ್ಞಾನ, ಇಲ್ಲಿರತಕ್ಕಂತಹ ವಿಜ್ಞಾನಿಗಳ ಮೇಲೆ ನಂಬಿಕೆ ಇಲ್ಲ ಅವರಿಗೆ. ಹಾಗಾಗಿ ಅಮೇರಿಕದ ವಿಜ್ಞಾನಿಗಳ ಮೂಲಕವಾಗಿ ಸಂಶೋಧನೆ ಮಾಡಿಸ್ಬೇಕಾಯಿತು. ಅವರು ಹೇಳಿದ ಮೇಲೆ ಇದು ರಾಮ ಸೇತುವೆ ಅಂತ ಒಪ್ಪಿಕೊಂಡ್ರು. ಆದರೆ ವಾದಿರಾಜರು ಅದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತೀರ್ಥಪ್ರಬಂಧ ನಿರೂಪಣೆ ಮಾಡಿದ್ದಾರೆ. ಅಂತಹ ರಾಮ ಸೇತುವೆ, ಆ ರಾಮ ಸೇತುವೆ ನೋಡಿದ ಸಾಕು ನಮ್ಮ ಪಾಪ ಪರಿಹಾರ ಆಗತ್ತೆ. ಅಂತಹ ರಾಮ ಸೇತುವೆಯನ್ನು ಕಟ್ಟಿ ಲಂಕೆಗೆ ಎಡೆಗೆ ದಾಪುಗಾಲಿಡುತ್ತಾ ಇದ್ದಾನೆ ಶ್ರೀರಾಮಚಂದ್ರ. ಈ ಸುದ್ದಿ ಹೋಯಿತು, ರಾವಣನಿಗೆ ಹೋಯಿತು, ಉಸಿರು ಕಟ್ಟೋಯ್ತು ರಾವಣನಿಗೆ. ಸಂಭ್ರಾಂತನಾಗಿ ಬಿಟ್ಟ. ರಾಮ ಯಾವಾಗ ದರ್ಭಸೇನನಾಗಿದ್ನಲ್ಲ, ದರ್ಭಸೇನ ಕ್ಷೇತ್ರದಲ್ಲಿ ದರ್ಭಸೇನಾಗಿದ್ದಾಗಲೇ ಈ ಒಂದು ಸುಳಿವು ಸಿಕ್ಕಿತ್ತು ರಾವಣನಿಗೆ. ಶಾರ್ದೂಲ ಅಂತ ಒಬ್ಬ ರಾಕ್ಷಸ, ಅವ ರಾವಣನಿಗೆ ಈ ವಿಚಾರವನ್ನು ತಿಳಿಸಿದ್ದ. ದರ್ಭಸೇನದಲ್ಲಿ ಬಂದು ಮಲಗಿದ್ದಾನೆ, ಸೇತುವೆ ಕಟ್ಟಿ ಕಪಿಗಳೊಂದಿಗೆ ರಾಮ ಲಂಕೆಗೆ ಬರ್ತಾ ಇದ್ದಾನೆ ಅಂತ. ಆಗ ರಾವಣ ಶುಕನೆಂಬ ರಾಕ್ಷಸನನ್ನು ಕಳಿಸ್ತಾನೆ ಸುಗ್ರೀವನ ಹತ್ತಿರ. ಆ ಶುಕನೆಂಬ ರಾಕ್ಷಸ ಗಿಳಿಯ ರೂಪದಿಂದ ಬಂದು ಸುಗ್ರೀವನಿಗೆ ಹೇಳ್ತಾನೆ, ರಾವಣ ಸೀತೆಯನ್ನು ಅಪಹರಿಸಿದ ನಿಜ, ಅವನ ತಪ್ಪೇನಿಲ್ಲ. ಯಾಕೆಂದರೆ ರಾಮ ದೊಡ್ಡ ತಪ್ಪು ಮಾಡಿದ್ದಾನೆ. ಅದರ ಒಂದು ತಪ್ಪಿಗೋಸ್ಕರವಾಗಿ ಶೂರ್ಪಣಖಿಯ ಕಿವಿ ಮೂಗು ಕತ್ತರಿಸಿದ್ದಾನೆ ರಾಮ. ಆ ಒಂದು ಅಪರಾಧಕ್ಕಾಗಿ ರಾವಣ ಸೀತೆಯನ್ನು ಅಪಹಾರ ಮಾಡಿದ್ದಾನೆ. ನೀನು ಕಪಿಗಳ ರಾಜ, ರಾಮ ಒಬ್ಬ ಮನುಷ್ಯ, ಏನು ನಿಮ್ಮಿಬ್ಬರಿಗೂ ಸಂಬಂಧ? ಕಪಿಗೂ ಆ ಮನುಷ್ಯನಿಗೆ ಏನು ಸಂಬಂಧ? ಆ ಶೂರ್ಪಣಖಿಯನ್ನು ಕೊಂದಂತಹ ಅಪರಾಧಿಯಾಗಿರತಕ್ಕಂತಹ ಮನುಷ್ಯನ ಪಕ್ಷ ವಹಿಸಿ ರಾವಣನಿಗೆ ನೀನು ದ್ರೋಹ ಮಾಡ್ತಾ ಇದೆಯಲ್ಲ ಅಂತ ಸಂದೇಶವನ್ನು ಕಳಿಸ್ತಾನೆ. ಆಗ ಕಪಿಗಳು ಆ ಶುಕನನ್ನು ಹಿಡಿದು ಸರಿ ಬಡಿತಾರೆ. ಆಗ ರಾಮ ತಡಿತಾನೆ, ಅವನು ದೂತನಾಗಿ ಬಂದಿದ್ದಾನೆ, ಅವನಿಗೇನು ಮಾಡಬೇಡಿ ಅಂತ ತಡೆದ್ದರಿಂದ ಶುಕ ಹಿಂತಿರುಗಿ ಹೋಗ್ತಾನೆ. ಈಗ ರಾವಣ ಶುಕಸಾರಣ ಅಂತ ಇಬ್ಬರು, ಶುಕ ಮತ್ತು ಸಾರಣ ಅಂತ ಇಬ್ಬರು ರಾಕ್ಷಸರನ್ನು, ಬೇಹುಗಾರನ್ನು ಕಳಿಸಿದ್ದಾನೆ. ಅವರಿಬ್ಬರು ಕಪಿಯ ವೇಷದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಗೊತ್ತೇ ಇಲ್ಲ ಯಾರಿಗೂ. ಉಳಿದ ಕಪಿಗಳ ಹಾಗೆ ಕಪಿಗಳು ಅಸಂಖ್ಯ ಇದ್ದಾರೆ, ತುಂಬ ಕಪಿಗಳಿದ್ದಾರೆ. ಅಷ್ಟು ಕಪಿಗಳ ಮಧ್ಯದಲ್ಲಿ ಯಾವುದೋ ಒಂದು ಮಂಗ ಬಂದು ಸೇರಿಕೊಂಡ್ರೆ ಎಲ್ಲಿ ಗೊತ್ತಾಗತ್ತೆ ಹೇಳಿ? ಈ ಶುಕಸಾರಣ ಎಂಬ ರಾಕ್ಷಸರು ಅವರು ಗೂಢಚಾರಿಗಳಾಗಿ ಕಪಿರೂಪದಿಂದ ಬಂದುಬಿಟ್ಟಿದ್ದಾರೆ.
ಕಪಿಸೇನೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಏನು ಇವರ ಸಾಮರ್ಥ್ಯ, ಇವರು ಲಂಕೆಗೆ ಬಂದರೆ ಇವರನ್ನು ನಾವು ಎದುರಿಸೋದು ಹೇಗೆ, ಇವರಿಗೆ ರಾವಣನನ್ನು ಎದುರಿಸುವ ಸಾಮರ್ಥ್ಯ ಇದೆಯಾ, ಅದನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರವಾಗಿ ಬಂದಿದ್ದಾರೆ. ಇವರನ್ನು ವಿಭೀಷಣ ನೋಡಿಬಿಟ್ಟ. ಗೊತ್ತಾಯಿತು ವಿಭೀಷಣನಿಗೆ ಇವರು ಶುಕಸಾರಣರು ಅಂತ ಗೊತ್ತಾಯಿತು, ಹೇಳಿದ. ಆಗ ಕಪಿಗಳು ಆ ಶುಕಸಾರಣನನ್ನು ಕೊಲ್ಲಕ್ಕೆ ತೊಡಗಿದಾಗ ಅವರು ರಾಮನಿಗೆ ಶರಣಾಗತರಾಗ್ತಾರೆ. ರಾಮ ಅವರನ್ನು ಬಿಟ್ಟು ಬಿಡ್ತಾನೆ. ಅವರು ರಾವಣನ ಹತ್ತಿರ ಹೋಗಿ ಕಪಿಸೇನೆಯ ಸಂಖ್ಯೆಯನ್ನು ತಿಳಿಸ್ತಾರೆ. ಎಷ್ಟು ಕಪಿಗಳ ಸಪಿಗಳಿದ್ದಾರೆ ಅಂತ. 100ಕ್ಕೆ ಲಕ್ಷದಿಂದ ಗುಣಿಸಿದರೆ ಅದು 1 ಕೋಟಿ. 100ಕ್ಕೆ 1 ಲಕ್ಷದಿಂದ ಗುಣಿಸಿದರೆ ಅದು ಕೋಟಿ. ಕೋಟಿಗೆ ಲಕ್ಷದಿಂದ ಗುಣಿಸಿದರೆ ಅದು ಶಂಕು. ಶಂಕುವಿಗೆ ಲಕ್ಷದಿಂದ ಗುಣಿಸಿದರೆ ಮಹಾಶಂಕು. ಮಹಾಶಂಕುಗೆ ಲಕ್ಷದಿಂದ ಗುಣಿಸಿದರೆ ಅದು ವೃಂದ. ಅದಕ್ಕೆ ಲಕ್ಷದಿಂದ ಗುಣಿಸಿದರೆ ಅದು ಮಹಾವೃಂದ. ಅದಕ್ಕೆ ಲಕ್ಷದಿಂದ ಗುಣಿಸಿದರೆ ಅದು ಪದ್ಮ. ಪದ್ಮಕ್ಕೆ 1 ಲಕ್ಷದಿಂದ ಗುಣಿಸಿದರೆ ಅದು ಮಹಾಪದ್ಮ. ಮಹಾಪದ್ಮಕ್ಕೆ 1 ಲಕ್ಷದಿಂದ ಗುಣಿಸಿದರೆ ಅದು ಖರ್ವ. ಖರ್ವಕ್ಕೆ 1 ಲಕ್ಷದಿಂದ ಗುಣಿಸಿದರೆ ಅದು ಮಹಾಖರ್ವ. ಮಹಾಖರ್ವಕ್ಕೆ 1 ಲಕ್ಷದಿಂದ ಗುಣಿಸಿದರೆ ಅದು ಸಮುದ್ರ. ಸಮುದ್ರಕ್ಕೆ 1 ಲಕ್ಷದಿಂದ ಗುಣಿಸಿದರೆ ಅದು ಓಘ. ಓಘಕ್ಕೆ 1 ಲಕ್ಷದಿಂದ ಗುಣಿಸಿದರೆ ಅದು ಮಹೌಘ ಅಂತ ಆಗತ್ತೆ. ಹಾಗಾದರೆ ಎಷ್ಟು ಆಗಿ ಒಂದು ಮಹೌಘ ಅಂದರೆ ಅಷ್ಟು. ಈ ಒಂದು ಮಹೌಘ ಏನಿದೆ 1 ಕೋಟಿ ಮಹೌಘ. 1 ಕೋಟಿ ಮಹೌಘ ಅದು 1 ಸಮುದ್ರ. 100 ಖರ್ವ ಸೇರಿದರೆ 1000 ಮಹಾಪದ್ಮ. 100 ಪದ್ಮ 1000 ಸೇರಿದರೆ ಮಹಾವೃಂದ. ಹೀಗೆ ಇಷ್ಟೆಲ್ಲ ಲೆಕ್ಕ ಹಾಕ್ತಾ ಹೋದಾಗ ಎಷ್ಟು ನಮ್ಮ ಲೆಕ್ಕ ಹಾಕಲಿಕ್ಕೆ ಆಗೋದಿಲ್ಲ. ದೇವತೆಗಳು ಎಷ್ಟಿರೋದು 33 ಕೋಟಿ ಇರೋದಷ್ಟೇ. ಅವರ ಅಂಶಗಳಿಗೆ ಲೆಕ್ಕ ಇಲ್ಲ. ಅವರ ಅಂಶ ಎಷ್ಟು ಉಂಟು ಲೆಕ್ಕ ಇಲ್ಲ. ಈ ಎಲ್ಲ ಲೆಕ್ಕವಿಲ್ಲದಷ್ಟು ಕಪಿಗಳು ಹುಟ್ಟಿದ್ದಾರೆ. ಈ ಕಪಿಗಳಲ್ಲಿ ಮಹೌಘ ಅಂತ ಹೇಳಿದ್ವಲ್ಲ, ಈ ಕಪಿಗಳ ಸಂಖ್ಯೆಗೆ ಮಹೌಘದಿಂದ ಗುಣಿಸಿದರೆ, ಮಹೌಘ ಅನ್ನೋದು ದೊಡ್ಡ ಸಂಖ್ಯೆ, ಎಷ್ಟು ಕಪಿಗಳಿದ್ದಾರೆ ಆ ಎಲ್ಲ ಕಪಿಗಳಿಗೂ ಮಹೌಘ ಸಂಖ್ಯೆಯಿಂದ ಗುಣಿಸಿದರೆ ಎಷ್ಟು ಸಂಖ್ಯೆ ಬರುತ್ತೆ, ಅಷ್ಟು ಕಪಿಗಳ ಬಲ ಒಬ್ಬ ಹನುಮಂತನಿಗೆ ಇದೆ. ಹಾಗಾದರೆ ಲೆಕ್ಕ ಹಾಕಿ, ಹನುಮಂತ ಒಬ್ಬ ಸಾಕು. ಅದಕ್ಕೋಸ್ಕರವೇ ಶ್ರೀಪಾದರಾಜರು ಹನುಮಂತ ಮಾಡಿದ ಅಂತ ಹೇಳ್ತಾ ಇರೋದು. ಹನುಮಂತನೊಬ್ಬನೇ ಮಾಡಿದ ಅಂತ. ಎಷ್ಟು ಕಪಿಗಳಿದ್ದಾರೆ ಆ ಎಲ್ಲ ಕಪಿಗಳ ಸಂಖ್ಯೆಯನ್ನು ಮಹೌಘ ಸಂಖ್ಯೆಯಿಂದ ಗುಣಿಸಿದರೆ ಬರತಕ್ಕಂಥ ಸಂಖ್ಯೆ ಇದೆಯಲ್ಲ, ಅಷ್ಟು ಕಪಿಗಳ ಸಂಖ್ಯೆ, ಅಷ್ಟು ಬಲ ಹನುಮಂತ ಒಬ್ಬನಿಗೆ ಇದೆ. ಇದನ್ನು ಹೇಳ್ತಾರೆ ಇವರು ಶುಕಸಾರಣರು. ಹೋಗಿ ಹೇಳಿದಾಗ ಭಯ, ಚಿಂತೆ ಶುರುವಾಗಿಬಿಡುತ್ತದೆ ಅವನಿಗೆ. ಇನ್ನು ರಾಮ ನೇರವಾಗಿ ಆಕ್ರಮಣ ಮಾಡೋದಿಲ್ಲ. ನೇರವಾಗಿ ಆಕ್ರಮಣ ಮಾಡಬಾರದು. ಕಪಿರಾಜ್ಯದ ಯುವರಾಜನಾಗಿರತಕ್ಕಂತಹ ವಾಲಿಯ ಮಗನಾದ ಅಂಗದನನ್ನು ರಾಯಭಾರಕ್ಕೆ ಅಂತ ಕಳಿಸ್ತಾನೆ. ಅವ ರಾವಣನ ಬಳಿಗೆ ಹೋಗಿ ಹಿತವಚನ ಹೇಳ್ತಾನೆ. ಅದ್ಯಾವುದು ಹಿಡಿಸಲ್ಲ. ವಾಲಿಯ ಬಲ ಗೊತ್ತಿದೆ ನನಗೆ. ವಾಲಿಯ ಬಲವನ್ನು ಅರಿತವ ರಾವಣ. ಹಾಗಾಗಿ ವಾಲಿಯ ಬಲವನ್ನು ಅರಿತಂತಹ ರಾವಣ ವಾಲಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದ. ಅಂತಹ ರಾವಣನನ್ನು ವಾಲಿ ನಿಗ್ರಹ ಮಾಡಿದಂತಹ ರಾಮ. ನಿಗ್ರಹ ಮಾಡೋದೇನು ಕಷ್ಟ ಅಲ್ಲ. ಅಂತಹ ರಾಮ ಕಳಿಸಿದಂತಹ ರಾಯಭಾರಿ ವಾಲಿಸುತ್ತ ಅಂಗದ. ಅವ ಹಿತವಚನ ನೀಡಿದರೂ ಈ ದುಷ್ಟನಿಗೆ ಅದು ಅರ್ಥ ಆಗಲಿಲ್ಲ. ಹಾಗಾಗಿ ಅಂಗದನ ರಾಯಭಾರಕ್ಕೆ ಒಪ್ಪಲಿಲ್ಲ. ಹಾಗಾಗಿ ರಾಮ ಲಂಕೆಗೆ ಬರಲೇಬೇಕಾದಂತಹ ಪ್ರಸಂಗ. ಲಂಕೆಗೆ ಬಂದು ಮುಂದೆ ರಾವಣ ಸೈನ್ಯ ಅದರೊಂದಿಗೆ ಯುದ್ಧ ಮಾಡತಕ್ಕಂತಹ ಸನ್ನಿವೇಶ ಇರುವಂಥದ್ದು. ಮುಂದೆ ಬಲು ರಕ್ಕಸರನ್ನು ವರಸಿ ರಣಕಟ್ಟಿ ದಶಶಿರಣ ಹುಡಿಗುಟ್ಟಿ ತಾಮೆರೆದ ಹನುಮಂತ ಬಲವಂತ ಧೀರ. ಈ ಅಂಶವನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.